ಹೇಳುವಾಗ ಮತ್ತೆ ನಾವು ಬಾಲನ್ ಸರ್ ಕೂಡ ಹೇಳಿದ್ರು, ಈ ಪ್ರಕರಣ ಆಚೆ ಬರೋದ್ರಲ್ಲಿ ರಾಜಕೀಯ ಲಾಭ ಇದ್ದಿದ್ದು ಕಾಂಗ್ರೆಸ್ನವರಿಗೆ, ಅದು ಯಾರು ಅನ್ನೋದು ದೊಡ್ಡ ವಿಚಾರ ಏನಲ್ಲ, ಅದನ್ನ ತನಿಖೆ ಮಾಡುವಂಥದ್ದು ಇಲ್ಲಿವರೆಗೂ ಬಿಟ್ಕೊಂಡಿದ್ದಾರೆ. ಅದರಲ್ಲಿ ದೇವರಾಜೇಗೌಡ ಅನ್ನೋರ ಹೆಸರು ಬರ್ತದೆ, ಅದು ತನಿಖೆ ಆಗಬೇಕು. ಬಟ್ ಇಲ್ಲಿವರೆಗೂ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿಲ್ಲ ಅನ್ನೋದೊಂದು ನನಗೆ ಗೊತ್ತಿರುವಂಥ ವಿಚಾರ. ಇವತ್ತು ಕೊಟ್ಟಿದ್ದು ಇಷ್ಟು ದಿವಸ ಆದ್ಮೇಲೆ ನೋಟಿಸ್ ಕೊಡ್ತಾರೆ ಒಬ್ಬ ವ್ಯಕ್ತಿಗೆ ಅಂತ ಏನು ಅರ್ಥ ಇಷ್ಟು ದೊಡ್ಡ ಸ್ಕ್ಯಾಂಡಲ್ ಹೊರಗಡೆ ತಂದಂಥವ್ರು ತರೋದು ಬಿಡೋದು ವಿಚಾರ ಬೇರೆ, ಆದರೆ ಯಾವುದೇ ಮಹಿಳೆಯರ ಸಮ್ಮತಿ ಇಲ್ಲದೆ ಅವರ ಫೋಟೋಗಳನ್ನ ವಿಡಿಯೋಗಳನ್ನ ಈ ಥರ ಇಡೋದಿದ್ದೆಲ್ಲ ಬಹಳ ದೊಡ್ಡ ಅಪರಾಧ ಅದು. ಹಾಗಾಗಿ ಈ ಎಲ್ಲ ಆ್ಯಂಗಲಲ್ಲೂ ಕೂಡ ಇದು ತನಿಖೆಗಳು ನಡಿಬೇಕು. ನಡೀದೇ ಹೋದ್ರೆ ನಾವು ಇದನ್ನ ರಾಜ್ಯ ಮಟ್ಟದಲ್ಲಿ ನಿರಂತರವಾಗಿ ಅದಕ್ಕೆ ಶಿಕ್ಷೆ ಆಗೋವರೆಗೂ ಕೂಡ ಅಥವಾ ಪ್ರಕರಣದ ಸತ್ಯಾಸತ್ಯತೆ ಹೊರಗಡೆ ಬರೋವರೆಗೂ ಕೂಡ ನಮ್ಮ ಹೋರಾಟಗಳು ನಿರಂತರವಾಗಿ ನಡೀತದೆ. ಸರ್, ಈಗ ಸಿದ್ದರಾಮಯ್ಯನವರೇ ಮುಂದೆ ಬಂದು ಏನು ರೇವಣ್ಣ ಅವ್ರನ್ನ ಸೇಫ್ ಮಾಡೋ ಒಂದು ಇದರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಡೀತು, ಅವರೇ ಮುನ್ನುಗ್ತಾರೆ, ಒಂದು ಯಾವುದೇ ರೀತಿ ಸಾಕ್ಷ್ಯಾಧಾರ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಮತ್ತು ಕಾನೂನು ಸೇರ್ಪಟ್ಟೆ ಹೋರಾಟಕ್ಕೆ ಏನು ಬೆಲೆ ಇದೆ ಸರ್? ಅಲ್ಲ, ಇದು ಕನ್ನಡ ಪ್ರಭಾಕರ್ ಪಟ್ಟಿ ಇನ್ಸಿಡೆಂಟ್ ಅಲ್ಲಿ ಕೂಡ ನಡ್ಕೊಂಡಲ್ಲ ಈ ಸರ್ಕಾರ. ಅಷ್ಟು ದೊಡ್ಡ ಅವಮಾನ ಮಾಡಿದಂಥ ಒಂದು ಸಮುದಾಯದ ಎಲ್ಲ ಸಾರ್ವತ್ರಿಕವಾದಂಥ ಅವಮಾನ ಮಾಡಿದಂಥ ಮಹಿಳೆಯರ ವಿಚಾರದಲ್ಲಿ ನಾವು ಇದನ್ನ ಬಂಧಿಸುವಂತಹ ನಮಗೆ ಕಾರಣಗಳೇ ಇಲ್ಲ ಅಂತ ಕೊಟ್ಬಿಟ್ರಲ್ವಾ ಸಿದ್ದರಾಮಯ್ಯ ಗೌರ್ಮೆಂಟು. ನಾವು ಇದನ್ನ ಕಾಂಗ್ರೆಸ್ ಅಂತ ಕರೆಯಲ್ಲ, ಕಾಂಗ್ RSS ಅಂತ ಕರಿತೀವಿ. CONG-RSS ಇದು ಇಬ್ರು ಒಂದೇ ಘಟಸರ್ಪದ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಎರಡು ನಾಗರಾವುಗಳಿವು. ಇದು ಎರಡು ಒಂದೇ ತರದ ಬಿಹೇವಿಯರ್ಸೇ, ಒಂದೇ ತರದ ಗುಣಗಳೇ, ಒಂದೇ ತರದ ನಡವಳಿಕೆಗಳೇ. ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ. ರೇವಣ್ಣನ ಆಗಲೇ ಹೇಳಿದ್ರಲ್ವಾ, ರೇವಣ್ಣನ ಕಾಪಾಡೋದ್ರಲ್ಲಿ ಲಾಯರ್ಗಳು, ದೇವೇಗೌಡರ ಕುಟುಂಬ ಮತ್ತೆ ಅವರ ಕಾನೂನು ಅವ್ರಿಗೆ ಸಪೋರ್ಟರ್ಸ್ ಏನಿರ್ತಾರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಕೈ ಮೇಲೇನೆ ಸಿದ್ದರಾಮಯ್ಯನವ್ರು ನಿಂತ್ಕೊಂಡು ಕಾಪಾಡ್ತಾರೆ ಅಂತ ಕಣ್ಣು ಕಾಣ್ತಾ ಇದೆ. ಈಗ ಇವತ್ತು ಕೋರ್ಟ್ ಒಳಗಡೆ ನಾವು ಅವ್ರನ್ನ ಬಂಧಿಸಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ಳಲ್ಲ ಅಂತ ಹೇಳ್ತಾರೆ ಅಂದ್ರೆ ಏನು ಅರ್ಥ? ಅದು ನಮ್ಮ ಎದುರುಗಡೆ ಪಕ್ಕ ಕೂತಿದ್ರೆ, ಉದಾಹರಣೆಗೆ ಚೇತನ್ ಅವರು, ಹಂಸಲೇಖ ಅವರು ಊಟದ ವಿಚಾರದಲ್ಲಿ ಮಾತಾಡಿದ್ದು ಯಾರೋ ಕೊಲೆ ಮಾಡೋ ವಿಚಾರ, ರೇಪ್ ವಿಚಾರ ಅಲ್ಲ, ಊಟದ ವಿಚಾರ. ನಮ್ಮ ಮಾಂಸ ತಿನ್ನೋದು ಗ್ರೇಟಾ, ನೀವು ಸಸ್ಯ ತಿನ್ನೋದು ಒಳ್ಳೇದಾ, ಎಲ್ಲ ಈಕ್ವಲ್ ಅಂತ ಮಾತಾಡಿದ್ದಕ್ಕೇನೆ ಜೈಲ್ಗೆ ಹಾಕಿದ್ರು. ತಕ್ಷಣ ಅರ್ಧ ಗಂಟೆ ಒಳಗಡೆ ಹಂಸಲೇಖ ಅವ್ರನ್ನ ಎನ್ಕ್ವೈರಿಗೆ ಬಸವನಗುಡಿ ಕರೆದಿದ್ರು. ಇಷ್ಟು 100 ಜನ ಮಹಿಳೆಯರ ವಿಚಾರದಲ್ಲಿ ಹಿಂಗಾದ್ರೂ ಕೂಡ ಒಂದು ಎನ್ಕ್ವೈರಿ ಇಲ್ಲ. ಅವ್ನು ಎಲ್ಲೋ ಕೂತ್ಕೊಂಡು ಲೆಟರ್ ಬರೆಸ್ತಾನೆ ವಕೀಲರ ಮೂಲಕ, ನನಗೊಂದು ವಾರ ಟೈಮ್ ಕೊಡಿದ್ದ. ಏನು 1 ವಾರ ಏನಕ್ಕೆ? ಏನ್ ವಿಚಾರ ಅದು 1 ವಾರ ಅಂತ ಕೇಳೋಷ್ಟು ಧೈರ್ಯ ಅವ್ನು ಮಾಡ್ತಾನೆ ಅಂದ್ರೆ ಸರ್ಕಾರ ಎಷ್ಟು ವೀಕ್ ಇದೆ, ತುಂಬಾ ವೀಕ್ ಇದೆ ಈ ಸರ್ಕಾರ. ಮತ್ತೆ ಉದ್ದೇಶಪೂರ್ವಕವಾಗಿ ಅವ್ರ ಜೊತೆ ಸಹಾಯ ಮಾಡ್ತಾ ಇದಾರೆ ಅಂದ್ರೆ, ನಾನು ಆಗ್ಲೇ ಹೇಳ್ದಲ್ಲ, ಒಂದೇ ನಿಲಯದ ಕಲಾವಿದರು ಎಲ್ಲ ಒಂದೇ ಇದಾರೆ. ಸರ್ಕಾರ ಬೇಕು ಅಂತೀರಾ, ಕಾನೂನು ಅಷ್ಟೇ ವೀಕ್ ಇದೆ ಸರ್. ಕಾನೂನು ಯಾಕೆ ಬೇಕು? ಅವಕಾಶ ಕೊಡುತ್ತೆ ನೋಡಿ. ಒಂದ್ ನಿಮಿಷ ನ್ಯಾಯಾಂಗದ ವಿಚಾರಣೆಗಳ ಬಗ್ಗೆ ಇಲ್ಲಿ ಮಾತಾಡೋದು ತಪ್ಪಾಗ್ತದೆ. ಆದ್ರೂ ನೀವು ಕೇಳಿದ್ರೆ ಅಂತ ನಾನು ಲೈಟಾಗಿ ಹೇಳ್ಬಿಟ್ಬಿಡ್ತೀನಿ. ಕಾನೂನುಗಳು ಯಾವತ್ತಿಗೂ ಕೂಡ ವೀಕ್ ಆಗೋದು ಯಾವಾಗ ಅಂತಂದ್ರೆ ಅದನ್ನ ಯಾರು ಚಲಾವಣೆ ತರ್ತಾರಲ್ಲ ಅವ್ರ ಮೂಲಕ ವೀಕ್ ಆಗುತ್ತೆ. ಕಾನೂನು ಯಾವತ್ತೂ ವೀಕ್ ಇಲ್ಲ. ಈ ಒಂದು ಕಾನೂನು ವೀಕ್ ಇದ್ರೂ ಕೂಡ ಅದನ್ನ ಚಲಾವಣೆ ತರುವಂತವನು ಗಟ್ಟಿಯಾಗಿದ್ರೆ ಕಾನೂನು ಸ್ಟ್ರಾಂಗ್ ಆಗಿ ಕಾಣುತ್ತೆ ನಮ್ಮ ಕಣ್ಣಿಗೆ. ಅವಕಾಶ ಇದೆಯಲ್ಲ ಸರ್, ಆಂಟಿಸಿಪೇಟರಿ ಬೇಲ್ ಹಾಕೋಬಹುದು. ಹೌದು, ಯಾವ್ಯಾವ ಸೆಕ್ಷನ್ ಅಲ್ಲಿ ಯಾವಾಗ ಹೆಂಗ್ ತಗೋಬಹುದು ಅಂತ ಗೊತ್ತಿದ್ಯಾ? ಅದನ್ನ ಚರ್ಚೆ ಮಾಡಕ್ಕಾಗತ್ತಾ ಇಲ್ಲಿ? ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಆಂಟಿಸಿಪೇಟರಿ ಬೇಲ್ ತಗೊಳ್ಳುವ ಮಟ್ಟಕ್ಕೆ ಸರ್ಕಾರ ಸೆಕ್ಷನ್ ಗಳು ಹಾಕಿದೆ ಅಂತ ನಾವು ಮಾತಾಡಿದ್ವಲ್ಲ ಆಗ್ಲೇ. ಆಂಟಿಸಿಪೇಟರಿ ಬೇಲ್ಗೆ ಎಲ್ಲ ಮಾತಾಡಿದ್ರು. ಒಂದ್ ನಿಮಿಷ, ನೀವೆಲ್ಲರೂ ಮಾತಾಡಿ. ಚೇತನ್ ಸರ್ ಒಬ್ರು ಬಿಟ್ಟು ಪ್ರಜ್ವಲ್ ರೇವಣ್ಣ ಅಪರಾಧಿ ಅನ್ನೋ ಆಂಗಲ್ ಅಲ್ಲೇ ಮಾತಾಡೋದು. ನೀವೇ ಹೇಳ್ತೀರಾ ಮುಗಿಯೋ ತನಕ ಅವನ ಆರೋಪಿ ಅಷ್ಟೇ ಸರ್. ಅದು ನ್ಯಾಯ ಅಪರಾಧಿ ಅಂತ ಅದ್ ಹೆಂಗ್ ಮಾತಾಡ್ತೀರಾ ಅಂತ. ಅಪಾದಿತ ಅಂತ ಮಾತಾಡಿದ್ದು ಮಾಡಿರೋದು ಅಂತ ನೀವ್ ಹೇಳ್ತೀರಾ. ಅದ್ ಹೆಂಗ್ ಮಾತಾಡ್ತೀರಾ? ಏನ್ ಪ್ರೂಫ್ ಇದೆ ನಿಮ್ಮ ಹತ್ರ ಬೇರೆ ಅಂತ? ಈಗ ಪ್ರಜ್ವಲ್ ರೇವಣ್ಣನ ಬಗ್ಗೆ ಅಷ್ಟು ದೊಡ್ಡ ನ್ಯೂಸ್ಗಳು ಮಾಡಿದ್ರಲ್ಲ, ಯಾವ ಆಧಾರದಲ್ಲಿ ಮಾಡಿದ್ರು? ಎಲ್ಲ ಮೀಡಿಯಾದವರು ವಿಡಿಯೋ ಬರ್ತಾ ಇದೆ ಅಂತ ಮಾಡ್ತಾ ಇದೀನಿ. ಅದೇ ಆಧಾರದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ನೀವೇನ್ ತೋರಿಸಿದ್ರಲ್ಲ, ನಿಮ್ಮನ್ನ ನೋಡಿನೇ ನಾವು ಮಾತಾಡ್ತಾ ಇರೋದು. ಅದ್ರ ನಿಮ್ಮಷ್ಟು ಮಾತಾಡ್ತಾ ಇಲ್ಲ, ಸ್ವಲ್ಪ ಕಮ್ಮಿ ಮಾತಾಡ್ತಾರೆ. ನಾವು ತೋರಿಸಿದ್ದೆಲ್ಲ ನೀವು ಸಡನ್ಲಿ ಅಪರಾಧ ಅಂತ ಒಂದ್ ನಿಮಿಷ ಅವ್ರೇನು ಕೇಳಿದ್ರೆ ಹೇಳಿ. ನಾವು ತೋರಿಸಿದ್ದೆಲ್ಲ ನೀವು ಮಾತಾಡ್ತೀರಾ ಸರ್? ಅಂದ್ರೆ ನೀವು ತೋರ್ಸೋದು ತಪ್ಪು ಅಂತ ನೀವು ಒಪ್ಕೊಂಡ್ರ? ನಾವು ತಪ್ಪು ಅಂತ ಹೇಳ್ತೀವಿ, ನಾವು ಮಾಹಿತಿ ಕೊಡ್ತೀವಿ ಅಷ್ಟೇ. ಅದೇ ಮಾಹಿತಿ ತಗೊಂತಾ ಇದೀವಿ ನಾವು, ನೀವು ಕೊಟ್ಟಿದ್ದೆ ತಗೋತಾ ಇದ್ದೀವಿ. ನಿಮಗೆ ಬೇರೆ ಮಾಹಿತಿ ಇಲ್ಲ, ಮೀಡಿಯಾ ಮಾಹಿತಿ ಇಟ್ಕೊಂಡು ಮಾತ್ರ ಮಾತಾಡ್ತೀವಿ. ಬೇರೇನೂ ಇದೆ, ನಿಮ್ಮದು ಇದೆ. ಬೇರೆ ಏನ್ ಮಾಹಿತಿ ಇದೆ? ಇವಾಗ ಇಷ್ಟೊತ್ತು ಮಾತಾಡಿದಲ್ಲ ಮಾಹಿತಿಗಳಲ್ವಾ ಸರ್? ಅದು ಮೀಡಿಯಾದಲ್ಲಿ ಬಂದಿರೋದು. ಈಗ ಸಾರಾ ಮಹೇಶ್ ಮನೆಗೆ ಹೋಗಿ ಬೆದರಿಸ್ತಾ ಇದ್ದಾರೆ, ಇದು ನಮ್ಮ ಮಾಹಿತಿ, ನಿಮ್ಮ ಮಾಹಿತಿ ಕೂಡ ಸತ್ಯನ ಸುಳ್ಳ? ಸರ್, ಡಾಕ್ಯುಮೆಂಟ್ ಏನಾರ ಇದೆಯಾ? ಸರ್ ನೋಡಿ, ನಾವು ಮಾಧ್ಯಮದವರ ಬಗ್ಗೆ ನಾವೆಲ್ಲ ಬಹಳ ಸಮಾಜ ಕಳಕಳಿಯಿರು. ಇಲ್ಲ, ನಾನು ಹೇಳ್ತೀನಿ, ಇಲ್ಲಿ ಕೇಳಿ ನೀವು. ಒಂದ್ ನಿಮಿಷ ನೀವು ಕೇಳಿದಕ್ಕೆ ಒಂದೊಂದಕ್ಕೆ ಹೋಗೋಣ. ಸಾರಾ ಮಹೇಶ್ ಮನೆಗೆ ಹೋಗಿ ಬೆದರಿಸ್ತಾ ಇದ್ದಾರೆ,
ಇದು ನಾನು ಕೂಡ ಹೇಳ್ತಾ ಇದ್ದೀನಿ, ನಿಮ್ಮ ಮಾಧ್ಯಮಗಳು ಹೇಳ್ತಾರೆ. ಇದ್ರ ನೀವು ಹೇಳ್ತಾರೆ ಸುಳ್ಳ? ಸರ್ ನೀವು ಡಾಕ್ಯುಮೆಂಟ್ ಕೊಡ್ತೀರಾ ಹೋಗಿ? ನಾನು ಕೇಳಿದ ಪ್ರಶ್ನೆ ನೀವು ಉತ್ತರ ಕೊಡ್ಬೇಕಲ್ವಾ? ಸುಳ್ಳು ಅಂತ ಹೇಳಿ ಹಂಗ ನೀವು ತೋರಿಸಿ, ನೀವು ಮಾಡಿದ ಸ್ವಲ್ಪ ಸುಳ್ಳ ಅದು? ಸರ್ ನಾವು ಮಾಹಿತಿ ಕೊಡ್ತಿದೀವಿ. ನಾವು ಅದೇ ಮಾಹಿತಿನೇ ನಿಮ್ಗೆ ಹಂಚ್ಕೊತಾ ಇದ್ದೀವಿ. ನಾವು ಕೊಟ್ಟಿರೋ ಸರ್, ಮಾಹಿತಿ ನಮಗೆ ಏನ್ ಗೊತ್ತಾ, ಅವ್ರು ಹೇಳ್ತಾ ಇರೋದು ಓನ್ಲಿ ಮಾಧ್ಯಮದ ಮಾಹಿತಿ ಆಧರಿಸಿ ನೀವು ಮಾಡ್ತಾ ಇದ್ದೀರಾ, ನಿಮ್ಮ ಬೇರೆ ಮಾಹಿತಿ ನಿಮ್ಮ ಮಾಧ್ಯಮಗಳಲ್ಲಿ ಸುದ್ದಿಗಳೇ ಬಂದೇ ಇರಲಿಲ್ಲ ಇನ್ನ. ಯಾಕೆ ಅಂತಂದ್ರೆ ಕೋರ್ಟ್ ಏನು ತಡೆಯಾಜ್ಞೆ ಇದೆ ಅನ್ನೋ ಕಾರಣಕ್ಕೆ ಒಂದು ಕರ್ನಾಟಕದ ಯಾವ ಮಾಧ್ಯಮಗಳು ಇದ್ರ ಬಗ್ಗೆ ಮಾತೇ ಆಡಿರ್ಲಿಲ್ಲ. ಅದಕ್ಕೆ ಮುಂಚೆ ಕಂಪ್ಲೇಂಟ್ ಕೊಟ್ಟಿರೋನು ನಾನು, ಆಯ್ತಲ್ಲ? ಯಾವ ಆಧಾರದಲ್ಲಿ ಕಂಪ್ಲೇಂಟ್ ಕೊಟ್ಟೆ ಹಾಗಾದ್ರೆ ನಾನು? ನಿಮ್ಮ ಮಾಧ್ಯಮಗಳನ್ನೇ ಆಧರಿಸಿ ಅಲ್ಲ, ನನ್ನ ಹತ್ರ ಇರುವಂತಹ ಲಭ್ಯ ಇರುವಂತಹ ಎಲ್ಲ ಸಾಕ್ಷಿಗಳನ್ನ ನಾನು ದಾಖಲೆ ಸಮೇತ ಕೊಟ್ಟು ಮಹಿಳಾ ಆಯೋಗಕ್ಕೂ ಕೂಡ DGPಗೂ ಕೂಡ ಕಂಪ್ಲೇಂಟ್ ಕೊಟ್ಟಂತಹ ಕರ್ನಾಟಕದ ಮೊದಲನೇ ವ್ಯಕ್ತಿ ನಾನು. ಯಾವಾಗ ಸರ್ ಕಾಪಿ ಏನಾರು ಇದೆಯಾ? ಇದೆ, ಬೇಕಾದ್ರೆ ಕೊಡ್ತೀನಿ ನಿಮಗೆ, ಅದನ್ನ ಕೇಳಿ ಕೊಡ್ತೀನಿ. ಯಾವ ಆಧಾರದಲ್ಲಿ ಕೊಟ್ಟೆ ಅಂದ್ರೆ ನಂತರ ಆಧಾರಗಳಿದಾವೆ, ಅದೆಲ್ಲವನ್ನೂ ಕೊಟ್ಟಿದ್ದೀನಿ ನಾನು. ಪೊಲೀಸರು ಕೊಟ್ಟಿದ್ದೀನಿ, ಕೊಡ್ತೀನಿ. ಆಮೇಲೆ ಈಗಲೇ ಕೊಡಕ್ಕಾಗತ್ತಾ? ಹೊರಗಡೆ ಬಂದು ಕೊಡ್ತೀನಿ, ನಿಮ್ಗೆಲ್ಲ ಕೊಡ್ತೀನಿ, ಏನ್ ತೊಂದರೆ ಇಲ್ಲ, ಆಯ್ತಾ? ಕಂಪ್ಲೇಂಟ್ ಕೊಟ್ಟವನು ಫಸ್ಟ್ ವ್ಯಕ್ತಿ ನಾನೇನೆ, ಆಯ್ತಾ? ಅದ್ರ ನಂತರ ಮಾಧ್ಯಮಗಳು ಮಾತಾಡೋಕೆ ಶುರು ಮಾಡಿರೋದು. ಇದು ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅದ್ರ ನಂತರನೇ ಮಾಧ್ಯಮಗಳು ಮಾತಾಡೋಕೆ ಶುರು ಮಾಡಿರೋದು. ಅದಕ್ಕೆ ಮುಂಚೆ ಮಾತಾಡ್ಲಿಲ್ಲ. ಅದಕ್ಕೆ ಮುಂಚೆನೆ ಮಾಧ್ಯಮಗಳು ಮಾತಾಡಲೇಬಾರ್ದು ಅಂತ ಫೇಸ್ಬುಕ್ ಸಮೇತ, ಟ್ವಿಟ್ಟರ್ ಸಮೇತ, ಯೂಟ್ಯೂಬ್ ಸಮೇತ ಅವರು ತಡೆಯಾಜ್ಞೆ ತಂದಿದ್ರು ಕೂಡ ಆಗಿದ್ದಾಗ್ಲಿ ಅಂತ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ, ನಮ್ಮ ಫೇಸ್ಬುಕ್ಗಳಲ್ಲಿ, ಲೈವ್ಗಳಲ್ಲಿ, ರೈಟಿಂಗ್ಗಳಲ್ಲಿ ಮಾತಾಡಿದ್ದು ಮೊದಲು ನಾನು. ಅವಾಗ ನನ್ನ ಹತ್ರ ಮಾಹಿತಿಗಳಿತ್ತು. ನಿಮಗೆ ಬೇಕು ಅಂದ್ರೆ ಕೊಡ್ತೀನಿ. ಈಗ ಇಷ್ಟೊತ್ತು ಏನು ಹಂಚ್ಕೊಂಡಿದ್ದೀನಲ್ಲ ಅದೆಲ್ಲವನ್ನು ಕೂಡ ನಮಗೆ ಗೊತ್ತಿರೋ ಮಾಹಿತಿಗಳಲ್ಲಿ ಹಂಚ್ಕೊಂಡಿದ್ದೀವಿ. ಆ ಮಾಹಿತಿಗಳನ್ನ ಮತ್ತೆ ನೀವು ರಿಪೀಟೆಡ್ ಟೆಲಿಕಾಸ್ಟ್ ಮಾಡಿದ್ರಲ್ಲ ಅದ್ರ ಮೂಲಕನೂ ಕೂಡ ಹಂಚ್ಕೊಂಡಿದ್ದೀವಿ. ಕಂಪ್ಲೇಂಟ್ ಯಾವಾಗ ಆಗಿಲ್ಲ ಸರ್? ನೀವು ಕೊಟ್ಟಿರೋದು ಯಾವ ಕಂಪ್ಲೇಂಟ್? ಯಾವತ್ತದು? ಡೇಟ್? ಪ್ರಕರಣ ಆದ ನೆಕ್ಸ್ಟ್ ಡೇ, ಪ್ರಕರಣ ಆದಂತಹ ನೆಕ್ಸ್ಟ್ ಡೇನೆ ಕೊಡ್ತೀನಿ. ಆಚೆ ಬಂದು ಡೇಟ್ ಇದೆ. ಏನು ಪ್ರಕರಣ ಬೆಳಕಿಗೆ ಬಂತಲ್ಲ ಅದು ಸೋಷಿಯಲ್ ಮೀಡಿಯಾಗಳ ಮೂಲಕ, ನೆಕ್ಸ್ಟ್ ಡೇನೆ ಕಂಪ್ಲೇಂಟ್ ಕೊಟ್ಟರು. ನಮ್ಮ ಪತ್ರಿಕೆಗಳಲ್ಲೇ ಬಂದಿದೆ ಸರ್. ನಾನು ಕಂಪ್ಲೇಂಟ್ ಕೊಟ್ಟ ಮೇಲೇನೆ ಕೂಡ ತಕ್ಷಣನೇ ಅಲ್ಲಿನೇ ಪ್ರೆಸ್ ಮೀಟ್ ಮಾಡಿದ್ದು ಮಹಿಳಾ ಆಯೋಗದವರು, ನಿಮ್ಮ ಮಾಧ್ಯಮದವರೆಲ್ಲ ಇದ್ರಿ, ನಿಮ್ಮ ಮುಂದೆನೇ ಅನೌನ್ಸ್ ಮಾಡಿದ್ದು. ನಮ್ಮ ಕಂಪ್ಲೇಂಟ್ ಕಾಪಿನೇ ಅವ್ರು ಓದಿ ಸೋಷಿಯಲ್ ಡೆಮೋಕ್ರೆಟಿಕ್ ಡಿಪಾರ್ಟ್ಮೆಂಟ್ ನಾನು ಪಾರ್ಟಿ ಇಲ್ಲಿ ತರೋದು ಬೇಡ, ವಿಚಾರ ಬೇಡ, ಯಾಕಂದ್ರೆ ನಾನು ಬಂದಿರೋದು ಇಲ್ಲಿ ಒಕ್ಕೂಟದ ವಿಚಾರದಲ್ಲಿ ಇಂಥವ್ರೆಲ್ಲ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ನಾನು ಇದರ SIT ಮಾಡಬೇಕು ಅಂತ ಸರ್ಕಾರಕ್ಕೆ ಶಿಫಾರಸ್ ಮಾಡ್ತಾ ಇದ್ದೀನಿ ಅಂತ ಪತ್ರ ಬರೆದಿದ್ದಾರೆ. ಆ ಪತ್ರ ಸಮೇತ ನನ್ನ ಹತ್ರ ಇದೆ, ಕೊಡ್ತೀನಿ. ಅದನ್ನು ಬರ್ತಿದೆ ಸರ್. ಹಾಂ, ಕೊಡ್ತೀನಿ. ಬೇರೆ ಏನಾದರೂ ಮುಖ್ಯವಾಗಿ ಕೇಳಿ, ಇದಕ್ಕೆ ಯಾರು ಇಲ್ಲೇನು ನಾವು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ, ಈಗ ಆಕ್ಚುಲಿ ನಡೆದಿರೋದು ಹೆಣ್ಮಕ್ಳ ಮೇಲೆ ನಡೆದಿರೋದು ಕೇಸ್ ಇದು. ತಾವು ಮಾತಾಡ್ತಾ ಅದರಲ್ಲಿ ದಲಿತರಿದಾರ, ಅಲ್ಪಸಂಖ್ಯಾತರಿದಾರ, ಇವರು ಇದಾರ, ಅದ ಅವಶ್ಯಕತೆ ಇದೆಯಾ? ಯಾಕೆಂದ್ರೆ SC STಗಳಿದ್ರೆ ಅಲ್ಲಿ ಅಟ್ರಾಸಿಟಿ ಕೇಸ್ ಆಗುತ್ತೆ, ಸಣ್ಣ ಮಕ್ಕಳಿದ್ರೆ ಪೋಕ್ಸೋ ಆಗುತ್ತೆ. ಸೊ ಈ ಎರಡೂ ಪ್ರಕರಣಗಳಾದಾಗ ರೇವಣ್ಣ ಅಥವಾ ರೇವಣ್ಣನ ಮಗ ಇಷ್ಟು ಸುಲಭವಾಗಿ ತಪ್ಪಿಸ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಆ ಕಾರಣಕ್ಕೆ ನಾವು ಅವ್ರು ಯಾರು ಅನ್ನೋದನ್ನ ಹೇಳಬೇಕು ಹೊರತು ಅದು ಬಿಟ್ಟು ಬೇರೆ ಅಲ್ಲ, ಅದರ್ಸ್ ಮೇಲೆ ಆಗಿದ್ರೆ ಹಂಗಾರೆ ಅವ್ರು ಎಸ್ಕೇಪ್ ಆಗ್ಬೋದಾ? ಇಲ್ಲ. ಅವ್ರು ರೇಪ್ ಕೇಸ್ ಆಗುತ್ತೆ. ಬಟ್ ನಾನು ಹೇಳೋದು ಈ ಅಟ್ರಾಸಿಟಿ ಬಿಗಿ ಕಾನೂನನ್ನು ಹಾಕ್ಬೋದು, ಬಿಗಿ ಆಗುತ್ತೆ, ಕಾನೂನು ಬಿಗಿ ಆಗುತ್ತೆ ಅಂತ. ಸೊ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ವಿಶೇಷ ಏನಿಲ್ಲ.